ಹುನಗುಂದ ಮತಕ್ಷೇತ್ರದಲ್ಲೂ ಓಟ್ ಚೋರಿ ಅಕ್ರಮ. ಹಾಲಿ ಮಾಜಿ ಶಾಸಕರ ನಡುವೆ ಆರೋಪ ಪ್ರತ್ಯಾರೋಪ ಜೋರಾಗಿ ನಡೀತಾ ಇದೆ. ಬಿಜೆಪಿ ಮುಖಂಡ ಮಾಜಿ ಶಾಸಕ ದೊಡ್ಡನಗೌಡ್ರೆ, ಕಾಂಗ್ರೆಸ್ ಮುಖಂಡ ಹಾಲಿ ಶಾಸಕ ಕಾಶಪ್ಪನವರೇ, ನೀವುಗಳು ಅಲ್ಲಿ ಇಲ್ಲಿ ಆರೋಪ ಮಾಡಿದ್ರೆ ಆಗಲ್ಲ. ನಮ್ಮ ಹತ್ರ ದಾಖಲೆ ಇದೆ ಅಂತ ಹೇಳಿದ್ರೆ ಸಾಲಲ್ಲ. ನೀವು ಬರೀ ಸವಾಲು ಪ್ರತಿ ಸವಾಲು ಹಾಕೊಂಡ್ರೆ ಆಗಲ್ಲ. ಅಶ್ವವೇಗ ನ್ಯೂಸ್ ವೇದಿಕೆನ ಒದಗಿಸುತ್ತೆ. ಬನ್ನಿ, ತಾಕತ್ತಿದ್ರೆ ಚರ್ಚೆ ಮಾಡಿ. ಯಾರು ಸರಿ ಯಾರು ತಪ್ಪು ಸಾಬೀತುಪಡಿಸ್ಕೊಳ್ಳಿ. ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಳ್ಬೇಕಾಗುತ್ತೆ ಜನರ ಮುಂದೆ. ಸುಮ್ಮನೆ ಆರೋಪಗಳು ಮಾಡಿದ್ರೆ ಆಗೋದಿಲ್ಲ. ಹುನಗುಂದ ಮತಕ್ಷೇತ್ರದಲ್ಲೂ ಕೂಡ ಈಗ ವೋಟ್ ಚೋರಿ ಆರೋಪವನ್ನ ಮಾಡ್ತಾ ಇದ್ದೀರಾ. ಜೊತೆಗೆ ಬಿಜೆಪಿ ಮುಖಂಡರಾಗಿರಬಹುದು ಅಥವಾ ಕಾಂಗ್ರೆಸ್ ಶಾಸಕರಾಗಿರಬಹುದು, ಕೇವಲ ನೀವು ನಮ್ಮ ಬಳಿ ದಾಖಲೆ ಇದೆ ಅಂತ ಹೇಳಿದ್ರೆ ಸಾಲೋದಿಲ್ಲ. ನಾನು ಎಲ್ಲಿ ಬೇಕಾದ್ರೂ ನಾನು ಈ ಒಂದು ವಿಚಾರವಾಗಿ ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ದಯವಿಟ್ಟು ಅಶ್ವವೇಗ ನ್ಯೂಸ್ನಲ್ಲಿ ವೇದಿಕೆಯನ್ನ ಕಲ್ಪಿಸ್ಕೊಡ್ತೀವಿ. ಬನ್ನಿ, ಯಾರ್ದು ಸರಿ ಯಾರ್ದು ತಪ್ಪು ಮಾತನಾಡಿ. ಇಬ್ರು ಕೂಡ ಬನ್ನಿ ಚರ್ಚೆಯನ್ನ ಮಾಡಿ. ಆಗ ಜನರಿಗೂ ಕೂಡ ಗೊತ್ತಾಗುತ್ತೆ ಎಲ್ಲಿ ವೋಟ್ ಚೋರಿ ಆಗಿದೆ, ಎಲ್ಲಿ ಅಕ್ರಮ ಆಗಿದೆ ಅಂತ. ತಾಕತ್ತಿದ್ರೆ ಇಲ್ಲ ಬಂದು ಆ ದಾಖಲೆಗಳು ಏನಿದಾವೆ ನಿಮ್ಮ ಹತ್ರ. ಬಿಜೆಪಿ ಮುಖಂಡರು ಕೂಡ ಹೇಳ್ತಾ ಇದ್ದಾರೆ, ನನ್ನ ಬಳಿ ಸಾಕಷ್ಟು ದಾಖಲೆಗಳಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಕಾಶಪ್ಪನವರು, ಶಾಸಕರಾಗಿರುವಂತಹ ಕಾಶಪ್ಪನವರು ಕೂಡ, ನನ್ನ ಹತ್ರ ಕೂಡ ಸಾಕಷ್ಟು ಡಾಕ್ಯುಮೆಂಟ್ಸ್ ಇದ್ದಾವೆ, ಅವ್ರದ್ದು ಎಲ್ಲೆಲ್ಲಿ ಓಟ್ಗಳಿದ್ದಾವೆ ಅಂತ ನನಗೂ ಗೊತ್ತಿದೆ, ಯಾರು ಮತಗಳತನ ಮಾಡಿದ್ದಾರೆ ನನಗೂ ಗೊತ್ತಿದೆ ಅಂತ ಹೇಳ್ತಿರಲ್ಲ. ನೀವೇ ಸುಮ್ಮನೆ ಎಲ್ಲೋ ಕುತ್ಕೊಂಡು ಏನೇನೋ ಸ್ಟೇಟ್ಮೆಂಟ್ ಕೊಡೋದ್ರ ಬದಲು ಅಶ್ವವೇಗ ನ್ಯೂಸ್ನಲ್ಲಿ ವೇದಿಕೆಯನ್ನ ಕಲ್ಪಿಸ್ಕೊಡ್ತೀವಿ. ಇಬ್ರು ಕೂಡ ಬನ್ನಿ, ಇಬ್ರು ಬಂದು ಚರ್ಚೆಯನ್ನ ಮಾಡಿ. ಆಗ ಯಾರ್ದು ಸರಿ ಇದೆ ಯಾರ್ದು ತಪ್ಪಿದೆ ಅನ್ನೋದು ಗೊತ್ತಾಗುತ್ತೆ. ಕೇವಲ ಸವಾಲ್ ಹಾಕೊಳ್ತಾ ಇದ್ದೀರಾ, ಜೊತೆಗೆ ಪ್ರತಿ ಸವಾಲ್ ಹಾಕೊಳ್ತಾ ಇದ್ದೀರಾ. ಅವ್ರು ಬಂದು ನನ್ನ ಹತ್ರ ಮಾತನಾಡ್ಲಿ, ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದ್ದಾವೆ ಅಂತ ದೊಡ್ಡನಗೌಡರು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಈಗ ಕಾಂಗ್ರೆಸ್ ಶಾಸಕ ಅವರು ಕೂಡ ಹೇಳ್ತಾ ಇದ್ದಾರೆ, ನನ್ನ ಹತ್ರ ಕೂಡ ಡಾಕ್ಯುಮೆಂಟ್ಸ್ ಇದ್ದಾವೆ, ಅವ್ರಿಗೆ ತಾಕತ್ತಿದ್ರೆ ಇಲ್ಲಿ ಬಂದು ನನ್ನ ಹತ್ರ ಮಾತನಾಡ್ಲಿ, ಏನೆಲ್ಲ ಡಾಕ್ಯುಮೆಂಟ್ಸ್ ಇದೆ ನನಗೆ ತೋರಿಸ್ಲಿ ಅಂತ ಹೇಳ್ತಾ ಇದ್ದೀರಲ್ಲ. ಅಲ್ಲಿ ಮಾತನಾಡೋದಲ್ಲ. ಈಗ ನೀವೆಲ್ಲೋ ಒಂದ್ ಕಡೆ ಇರ್ತೀರಾ, ಅವ್ರು ಎಲ್ಲೋ ಒಂದ್ ಕಡೆ ಇರ್ತಾರೆ. ಅಶ್ವವೇಗ ನ್ಯೂಸ್ನಲ್ಲಿ ವೇದಿಕೆಯನ್ನ ಕಲ್ಪಿಸ್ಕೊಡ್ತೀವಿ. ಇಲ್ಲಿ ಬಂದು ನೀವು ಚರ್ಚೆ ಮಾಡಿದ್ರೆ ಏನ್ ಪ್ರಾಬ್ಲಮ್ ಆಗಿದೆ, ಜೊತೆಗೆ ಯಾರು ಇಲ್ಲಿ ಒಂದು ವೋಟ್ ಚೋರಿ ಮಾಡಿದ್ದಾರೆ, ಅಕ್ರಮ ಯಾರು ಎಸಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ನೀವು ಡಾಕ್ಯುಮೆಂಟ್ಸ್ ನ ಜನರ ಮುಂದೆ ಇಟ್ರೆ ತಾನೇ ಗೊತ್ತಾಗೋದು ಇಲ್ಲಿ ಯಾರು ಸರಿ ಯಾರು ತಪ್ಪು ಅಂತ. ಸುಮ್ಮನೆ ನೀವೇ ವಾಕ್ಸಮರ ಮಾಡ್ಕೊಳ್ಳೋದ್ರ ಬದಲು ನಾವು ವೇದಿಕೆ ಕೊಡ್ತೀವಿ, ಇಬ್ರಿಗೂ ಕೂಡ ವೇದಿಕೆ ಕೊಡ್ತೀವಿ. ಇಬ್ರು ಕೂಡ ಬನ್ನಿ, ನೀವೇ ಬನ್ನಿ, ಯಾವಾಗ ಬರ್ತೀರಾ ಅಂತ ನೀವೇ ಹೇಳಿ. ಯಾವಾಗ ಬರ್ತೀರಾ ಬನ್ನಿ, ಆಗ ನಾವು ವೇದಿಕೆನ ಕಲ್ಪಿಸ್ಕೊಡ್ತೀವಿ. ಆಗ ನೀವು ನಿಮ್ಗೆ ಏನು ಡಾಕ್ಯುಮೆಂಟ್ಸ್ ಇದ್ದಾವೆ ಅದೆಲ್ಲವನ್ನು ಕೂಡ ಜನರ ಮುಂದೆ ಇಡಿ. ಆಗ ಜನರೇ ಜಡ್ಜ್ ಮಾಡ್ತಾರೆ ನಿಮ್ಮಲ್ಲಿ ಯಾರು ಸರಿ, ದೊಡ್ಡನಗೌಡರು ಸರಿ ಇದ್ದಾರಾ ಅಥವಾ ಕಾಶಪ್ಪನವರು ಸರಿ ಇದ್ದಾರಾ, ಯಾರು ವೋಟ್ ಚೋರಿ ಮಾಡಿದ್ದಾರೆ, ಯಾರು ಅಕ್ರಮವನ್ನು ಎಸಗಿದ್ದಾರೆ ಅಂತ ಜನರು ಜಡ್ಜ್ ಮಾಡ್ತಾರೆ. ಈಗ ನೀವೊಂದು ಕಡೆ ಕುತ್ಕೊಂಡು ಸ್ಟೇಟ್ಮೆಂಟ್ ಕೊಡ್ತೀರಾ, ಅವ್ರ ವಿರುದ್ಧವಾಗಿ ಏಕವಚನದಲ್ಲಿ ಕಾಶಪ್ಪನವರು ಮಾತನಾಡ್ತಾರೆ, ಮತ್ತೊಂದು ಕಡೆ ದೊಡ್ಡಗೌಡರು ನನಗೂ ಗೊತ್ತಿದೆ ಯಾರು ಅಕ್ರಮ ಎಸಗಿದ್ದಾರೆ ಅಂತ ಸವಾಲು ಹಾಕ್ತಾ ಇದ್ದೀರಾ. ಬರೀ ಸವಾಲು ಪ್ರತಿ ಸವಾಲು ಇಷ್ಟೇ ಆದ್ರೆ ಜನರಿಗೆ ಏನು ಅರ್ಥ ಆಗುತ್ತೆ? ನೀವು ಜನರಿಗೋಸ್ಕರ ಇರುವಂತಹ ನಾಯಕರು. ಜನರ ಮುಂದೆ ಈ ರೀತಿಯಾಗಿ ಕಚ್ಚಾಟ ಕಿತ್ತಾಟ ಮಾಡೋದ್ರ ಬದಲು ಜನರಿಗೆ ನಿಮ್ಮ ಡಾಕ್ಯುಮೆಂಟ್ಸ್ ತೋರಿಸಿ. ಆಗ ಜನ ಜಡ್ಜ್ ಮಾಡ್ತಾರೆ ಯಾರು ಸರಿ ಇದ್ದೀರಾ ಯಾರು ತಪ್ಪಿದ್ದೀರಾ ಅಂತ. ಅಶ್ವವೇಗ ನ್ಯೂಸ್ನಲ್ಲಿ ನಿಮಗೆ ವೇದಿಕೆಯನ್ನ ಕಲ್ಪಿಸ್ಕೊಡುತ್ತೆ. ಇಬ್ರು ಕೂಡ ಬನ್ನಿ, ಇಬ್ರಿಗೂ ಕೂಡ ಆಹ್ವಾನವನ್ನ ಕೊಡ್ತಾ ಇದ್ದೀವಿ. ಇಬ್ರು ಬಂದು ಇಲ್ಲಿ ಚರ್ಚೆ ಮಾಡಿ. ನಿಮ್ಮ ಪಾಯಿಂಟ್ ಆಫ್ ವ್ಯೂ ಏನಿದೆ, ಜೊತೆಗೆ ನಿಮ್ಮ ಬಳಿ ಏನು ಡಾಕ್ಯುಮೆಂಟ್ಸ್ ಇದ್ದಾವೆ ಅದನ್ನ ಸಬ್ಮಿಟ್ ಮಾಡಿ. ಜನ ಹೇಳ್ತಾರೆ ಯಾರ್ದು ಸರಿ ಯಾರ್ದು ತಪ್ಪು ಅಂತ. ಕೇವಲ ವೋಟ್ ಚೋರಿ ಆಗಿದೆ ಅಂತ ಆರೋಪಗಳನ್ನ ಮಾಡ್ತಾ ಇದ್ದೀರಾ. ಈಗ ವೋಟ್ ಚೋರಿ ಆಗಿದೆ ಅಂತಂದ್ರೆ ಆ ಡಾಕ್ಯುಮೆಂಟ್ಸ್ ಬೇಕಲ್ವಾ? ಇಬ್ಬರ ಬಳಿ ಕೂಡ ನನ್ನ ಹತ್ರ ಇದೆ ಅಂತ ಹೇಳಿದ್ರೆ ಜನರಿಗೆ ಹೆಂಗ್ ಗೊತ್ತಾಗುತ್ತೆ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆಯಾ ಇಲ್ವಾ, ಅಥವಾ ಸುಮ್ಮನೆ ಹೇಳ್ತಾ ಇದ್ದೀರಾ ಅಂತ. ಹಾಗಾಗಿ ಯಾರು ಸರಿ ಯಾರು ತಪ್ಪು ಅಂತ ಸಾಬೀತುಪಡಿಸ್ಕೊಳ್ಬೇಕು ಅಂತಂದ್ರೆ ನೀವು ಅಶ್ವವೇಗ ನ್ಯೂಸ್ನಲ್ಲಿ ವೇದಿಕೆನ ಕೊಡ್ತೀವಿ. ಇಲ್ಲಿ ಬನ್ನಿ, ಜನರ ಮುಂದೆ ನಿಮ್ಮ ಬಳಿ ಇರುವಂತಹ ಡಾಕ್ಯುಮೆಂಟ್ಸ್ನ ಜನರ ಮುಂದೆ ಇಡಿ. ಕೇವಲ ಆರೋಪ ಪ್ರತ್ಯಾರೋಪ ಸವಾಲ್ಗಳು ಪ್ರತಿ ಸವಾಲ್ಗಳು ಇದೇ ಆಗ್ತಾ ಇದೆ. ಇಷ್ಟು ದಿನ ಆಳಂದ ಕ್ಷೇತ್ರ ಆಯ್ತು, ಈಗ ಹುನಗುಂದ ಕ್ಷೇತ್ರದಲ್ಲೂ ಕೂಡ ವೋಟ್ ಚೋರಿ ಆಗಿದೆ ಅನ್ನೋ ಆರೋಪವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಏಕವಚನದಲ್ಲೇ ಕಾಶಪ್ಪನವರು ದೊಡ್ಡಗೌಡರಿಗೆ ಸವಾಲ್ ಕೂಡ ಹಾಕ್ತಾ ಇದ್ದಾರೆ. ಎಸ್ ಕುರಿತು ಮಾತನಾಡಲಿಕ್ಕೆ ದೊಡ್ಡನಗೌಡ ಪಾಟೀಲ್ ಆದಂತಹ ಮಾಜಿ ಮುಖಂಡರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್, ಈಗ ನೀವು ಕಾಶಪ್ಪನವರ ವಿರುದ್ಧವಾಗಿ ಆರೋಪವನ್ನ ಮಾಡ್ತಾ ಇದ್ದೀರಾ, ವೋಟ್ ಚೋರಿ ಆಗಿದೆ ಅಂತ. ಅವರು ಕೂಡ ನಿಮ್ಮ ವಿರುದ್ಧವಾಗಿ ಆರೋಪವನ್ನ ಮಾಡ್ತಾ ಇದ್ದೀರಾ, ವೋಟ್ ಚೋರಿ ಯಾರು ಮಾಡಿದಾರೆ ಅಂತ ನಮಗೂ ಕೂಡ ಗೊತ್ತಿದೆ ಅಂತ ಹೇಳ್ತಿದ್ದಾರೆ. ನೋಡಿ ಮೇಡಮ್, ಈಗ ನಾನು ಹೇಳಿದ್ದು ಏನು ವಯಸ್ಕರಲ್ಲದವರು 18 ವಯಸ್ಸಿದು ತುಂಬಿಲ್ಲ ಅವ್ರೆಲ್ಲರನ್ನೂ ಶಾಲಾ ವಿದ್ಯಾರ್ಥಿಗಳನ್ನ ಅವ್ರನ್ನ ಸೇರ್ಪಡೆ ಮಾಡ್ತಾ ಇದಾರೆ. ಹೈಸ್ಕೂಲಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳನ್ನ
ಆ ಒಂದು ವೋಟರ್ ಲಿಸ್ಟ್ ನಲ್ಲಿ ಸೇರ್ಪಡೆ ಮಾಡ್ತಾರೆ. ಅದಕ್ಕೆ ದಾಖಲಾತಿಗಳನ್ನು ಕೊಟ್ಟಿದ್ದೀವಿ. ಹ್ಮ್ ಆಮೇಲೆ ಅವ್ರೇನು ಆರೋಪ ಮಾಡ್ತಾ ಇದಾರೆ ಅದು ಸುಳ್ಳು. ಹ್ಮ್ ಅದು ನಮ್ಮ ಗಮನಕ್ಕೆ ಬಂದಾಗ ನಾವು ಅದನ್ನೆಲ್ಲ ಡಿಲೀಟ್ ಮಾಡಿಸಿದೀವಿ ನಾವೇ. ಅವರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಪ್ಪು ಮಾಡಿರ್ತಕ್ಕಂಥದ್ದು. ಹ್ಮ್ ಈಗ ನಾವು ಸುಳ್ಳು ಆರೋಪ ಮಾಡ್ತಾ ಇಲ್ಲ. ಹ್ಮ್ ಸರ್, ಈಗ ಸುಳ್ಳು ಆರೋಪ ಮಾಡ್ತಾ ಇಲ್ಲ ಅಂತಂದ್ರೆ ಈಗ ನಿಮ್ಮ ಹತ್ರ ಕೂಡ ದಾಖಲೆ ಇರಬೇಕಾಗುತ್ತೆ. ಈಗ ವೋಟ್ ಚೋರಿ ಆರೋಪ ಅನ್ನೋದು ಇತ್ತೀಚೆಗಂತೂ ಆಳಂದ ಕ್ಷೇತ್ರದಲ್ಲಿ ನಿಮ್ಗೂ ಕೂಡ ಗೊತ್ತಿದೆ ಎಷ್ಟರ ಮಟ್ಟಿಗೆ ಈ ಒಂದು ವೋಟ್ ಚೋರಿ ವಿಚಾರವಾಗಿ ಚರ್ಚೆಗಳಾಯ್ತು ಅಂತ. ನನ್ನ ಹತ್ರ ದಾಖಲಾತಿಗಳು ಇದ್ದಾವೆ. ಏನೆಲ್ಲ ಡಾಕ್ಯುಮೆಂಟ್ಸ್ ಇದಾವೆ ಸರ್? ನೋಡಿ ಮೇಡಮ್, ಈಗ ಅವರಿಗೆ ಮತದಾರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ ಮಾಡ್ತಕ್ಕಂತ ಸಂದರ್ಭದಲ್ಲಿ 18 ವಯಸ್ಸು ಅಂತ ಬರೆದಿದ್ದಾರೆ ಆ ವಿದ್ಯಾರ್ಥಿಗಳು. 18 ವಯಸ್ಸು. ಓಕೆ. ಅವರ ಶಾಲಾ ದಾಖಲೆ ಅಂತ ತೆಗೆದು ನೋಡಿದ್ರೆ 16, 17, 15 ಈ ತರ ಇದೆ. ಅದನ್ನ ನಾನು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಮತ್ತು ಇನ್ನಿತರ ಅಧಿಕಾರಿಗಳಿಗೆ ನಾನು ದೂರನ್ನು ದಾಖಲೆ ಮಾಡಿದ್ದೀನಿ. ಅವರು ಕೂಡ ಇವತ್ತು ಹೇಳ್ತಕ್ಕಂಥವ್ರು ಮಾಡ್ಬೋದಾಗಿತ್ತು. ಅವತ್ತು ದೂರನ್ನು ದಾಖಲೆ ಮಾಡ್ಬೋದಾಗಿತ್ತಲ್ವಾ? ಅಲ್ಲ, ನಾನ್ ದೂರ ದಾಖಲೆ ಮಾಡಿದೀನಿ ಇವತ್ತು ನಮ್ಮ ಇವರಿಗೆ ಯಾರಿಗೆ DC ಅವ್ರಿಗೆ ಕೊಟ್ಟು ಬಂದಿದ್ದೀನಿ. ಇವತ್ತು ಚುನಾವಣಾ ಆಯುಕ್ತರ ಹತ್ರ ಹೋಗಿ ನಾನು ಕೊಡ್ತೇನೆ. ಚುನಾವಣಾ ಆಯುಕ್ತರವರೆಗೂ ನಾನು ದೂರನ್ನು ದಾಖಲೆ ಮಾಡ್ತೇನೆ, ದಾಖಲೆಗಳ ಸಮೇತ. ಆಮೇಲೆ ಬೇರೆ ಜಿಲ್ಲೆಯವರು, ಕೊಪ್ಪಳ ಜಿಲ್ಲೆಯವ್ರನ್ನ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಮುರುಡಿ ಗ್ರಾಮದ ವ್ಯಾಪ್ತಿಯಲ್ಲಿ ದಾಖಲೆ ಮಾಡಿರ್ತಕ್ಕಂಥದ್ದು. ಹೀಗೆ ಹಲವಾರು ವೋಟ್ ಚೋರಿ ಕೆಲಸ ಇವತ್ತು ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ ಅಂತೇಳಿ ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ. ಸರ್, ಈಗ ಏನಾದ್ರು ಕಾಶ್ಯಪ್ಪನವರು ನಿಮ್ಮ ಹತ್ರ ಬಂದು ಮಾತನಾಡೋದಕ್ಕೆ ಏನಾದ್ರು ಟ್ರೈ ಮಾಡಿದ್ರೆ? ಯಾಕೆಂತಂದ್ರೆ ಈಗ ನೀವು ಅವರ ವಿರುದ್ಧವಾಗಿ ಆರೋಪವನ್ನ ಮಾಡಿರೋದು, ಜೊತೆಗೆ ಅವರು ಕೂಡ ನಿಮ್ಮ ಬಗ್ಗೆ ಆರೋಪ ಮಾಡಿದ್ರು. ಅವ್ರ ಜೊತೆ ನಮ್ಮ ಹತ್ರ ಮಾತಾಡ್ತಕ್ಕಂತ ಅವಶ್ಯಕತೆ ನಮಗಿಲ್ಲ, ಬಹುಶಃ ಅವರಿಗೂ ಇಲ್ಲ. ಯಾಕಂದ್ರೆ ಸೌಜನ್ಯ ಮತ್ತು ಸ್ನೇಹ ಪ್ರೀತಿ ಇದ್ರೆ ಮಾತಾಡ್ಬೋದಾಗಿತ್ತು. ಆ ಮನುಷ್ಯನ ಹತ್ರ ಈ ಹಿರಿಯರಿಗೆ ಗೌರವ ಕೊಡ್ಬೇಕನ್ನೋ ಒಂದು ಪ್ರಜ್ಞೆನೂ ಕೂಡ ಇಲ್ಲ. ಯಾರ ಜೊತೆ ಯಾವ ರೀತಿ ನಡೆದುಕೊಳ್ಬೇಕನ್ನೋ ಪ್ರಜ್ಞೆನೂ ಕೂಡ ಇಲ್ದಂತ ವ್ಯಕ್ತಿ ಜೊತೆಯಲ್ಲಿ ನಾವು ಮಾತಾಡೋದ್ರಲ್ಲಿ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ಲ. ಯಾಕಂದ್ರೆ ನೀವೆಲ್ಲರೂ ಕೂಡ ಇರೋದು ಈಗ ರಾಜಕಾರಣಿಗಳು ಅಂದಾಕ್ಷಣ ಕೇವಲ ರಾಜಕೀಯ ಮಾಡೋದಷ್ಟೇ ಅಲ್ಲ, ಜನರ ಹಿತಾಸಕ್ತಿಯನ್ನ ಕಾಪಾಡ್ಲಿಕ್ಕೆ ಅಂತ ರಾಜಕಾರಣಿಗಳು ಹೇಳ್ತಾ ಇರೋದು. ನಾವು ಹೇಳ್ತಾ ಇರೋದು ಅದೇ. ಯಾವತ್ತು ನಮ್ಮ ಕ್ಷೇತ್ರದ ಜನತೆ ಆಶೀರ್ವಾದ ಮಾಡಿ ನಮ್ಮನ್ನು ಶಾಸಕರನ್ನ ಆಯ್ಕೆ ಮಾಡಿದ್ಮೇಲೆ ಆ ಒಂದು ನಮ್ಮ ಜವಾಬ್ದಾರಿ ಏನಂದ್ರೆ ಆ ಕ್ಷೇತ್ರದ ಅಭಿವೃದ್ಧಿ, ಆ ಕ್ಷೇತ್ರದ ಜನರ ಆಗು ಹೋಗುಗಳನ್ನ, ಕ್ಷೇಮ ಸಮಾಚಾರಗಳನ್ನ ವಿಚಾರಣೆ ಮಾಡ್ತಕ್ಕಂಥದ್ದು. ಅದು ಬಿಟ್ಟು ಇವರೆಲ್ಲ ಅಕ್ರಮ ಮರಳು ದಂಧೆಯಲ್ಲಿ ಎಷ್ಟು ನಡೀತಾ ಇದೆ. ಈಗಾಗಲೇ ನಿನ್ನೆ ದಿವಸ ಒಂದು 4 ಕಡೆ ಲೋಕಾಯುಕ್ತರು ದಾಳಿ ಮಾಡಿ ಹಲವಾರು ಟಿಪ್ಪರ್ಗಳನ್ನ, ಮಿಷಿನ್ಗಳನ್ನ ಸೀಸ್ ಮಾಡಿರ್ತಕ್ಕಂಥದ್ದು. ಓಕೆ ಸರ್, ಈಗ ನಿಮ್ಮ ಹತ್ರ ಈಗ ಸಾಕಷ್ಟು ಡಾಕ್ಯುಮೆಂಟ್ಸ್ ಇದಾವೆ ಅಂತ ಹೇಳಿದೀರಾ. ಅವರು ಕೂಡ ನನ್ನ ಹತ್ರ ಸಾಕಷ್ಟು ಡಾಕ್ಯುಮೆಂಟ್ಸ್ ಗಳಿದಾವೆ. ಈಗ ದೊಡ್ಡಗೌಡ್ರು ಏನ್ ಮಾಡಿದ್ದಾರೆ ಆ ಒಂದು ಅಕ್ರಮದ ವಿಚಾರಕ್ಕೆ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದಾವೆ ಅಂತ ಹೇಳಿದ್ದಾರೆ. ಈಗ ನೀವೆಲ್ಲೋ ಕುತ್ಕೊಂಡು ಸ್ಟೇಟ್ಮೆಂಟ್ ಕೊಡ್ತೀರಾ? ಅಲ್ಲ ಸರ್, 1 ಸೆಕೆಂಡ್. ನೀವೆಲ್ಲೋ ಕುತ್ಕೊಂಡು ಸ್ಟೇಟ್ಮೆಂಟ್ ಕೊಡ್ತೀರಾ, ಅವರೆಲ್ಲೋ ಕುತ್ಕೊಂಡು ಸ್ಟೇಟ್ಮೆಂಟ್ ಕೊಡ್ತಾರೆ. ಹಾಗಾಗಿ ಅಶ್ವವೇಗ ನ್ಯೂಸ್ ನಿಮ್ಗೆ ವೇದಿಕೆ ಕೊಡುತ್ತೆ. ಇಲ್ಲಿ ಬಂದು ಮಾತನಾಡಿ, ಜನರೇ ಪ್ರಶ್ನೆ ಮಾಡ್ತಾರೆ ಅಲ್ವಾ? ಜನರಿಗೆ ಇಲ್ಲಿ ಬಂದು ಉತ್ತರ ಕೊಡ್ಬೋದಲ್ಲ, ಕ್ಲಾರಿಟಿ ಸಿಗುತ್ತೆ. ನೋಡಿ, ಅವ್ರ ಹತ್ರ ಏನಾದ್ರೂ ಸ್ವಲ್ಪ ಹಿರಿಯರು, ಕಿರಿಯರು, ಜನಪ್ರತಿನಿಧಿ ಅನ್ನೋ ಒಂದು ಇದಿದ್ರೆ ಅವ್ರ ಹತ್ರ ಇರತಕ್ಕಂತ ಅಹಂಭಾವ ಕ್ಷೇತ್ರ ಜನತೆನ ನೋಡಿಬಿಟ್ರ. ಅಂತ ಒಬ್ಬ ಏನಂದ್ರೆ ಕೀಳು ಮಟ್ಟದ ರಾಜಕಾರಣ ಮಾಡ್ತಕ್ಕಂಥ ವ್ಯಕ್ತಿಯ ಜೊತೆ ನಾನು ಕೂತ್ಕೊಳ್ತಕ್ಕಂಥದ್ದು ನನ್ನ ವ್ಯಕ್ತಿತ್ವಕ್ಕೆ ಶೋಭೆ ತರುವಂತದ್ದಲ್ಲ. ಆದ್ದರಿಂದ ದಯವಿಟ್ಟು ಇಂಥವ್ರ ಜೊತೆಲೆ ನಾನು ಮಾತಾಡೋದಿಲ್ಲ. ಯಾಕೆಂದ್ರೆ ಯಾವತ್ತೂ ಕೂಡ ನಾವು ವೈರಿಗಳಲ್ಲ. ನಾವ್ಯಾರು ವಿರೋಧ ಪಕ್ಷದವ್ರು. ನಾವು ನಮ್ಗೆ ಅವ್ರ ವಿರೋಧ ಪಕ್ಷ, ನಾನು ಅವ್ರಿಗೆ ವಿರೋಧ ಪಕ್ಷ. ಆದ್ರೆ ವಿರೋಧ ಪಕ್ಷದವ್ರು ಅಂತ ಹೇಳಿ ಟ್ರೀಟ್ ಮಾಡೋದು ಬಿಟ್ಟು ಏನ್ ನೇರವಾಗಿ ವೈರಿಗಳನ್ನೋ ರೀತಿಯಲ್ಲಿ ಭಾಷಣ, ಸಂಭಾಷಣೆ ಮತ್ತೆ
ಏಕವಚನದಲ್ಲಿ ಮಾತಾಡ್ತಕ್ಕಂಥದ್ದು ನೀವೆಲ್ಲ ನೋಡಿದ್ದೀರಿ. ಹೌದು ಹೌದು ಬಹುಶಃ ನೀವು ನೋಡಿದ್ಮೇಲೆ ನೀವು ಬಹುಶಃ ಇವತ್ತು ನನ್ನ ಫೋನ್ ಸಂಪರ್ಕದಲ್ಲಿ ತೆಗೆದುಕೊಂಡಿದ್ದೀರಿ ಅಂತ ನಾನು ಭಾವಿಸಿದ್ದೇನೆ. ಓಕೆ ಆದ್ರಿಂದ ವ್ಯಕ್ತಿಯ ಏನಂದ್ರೆ ನಾನು ಗೌರವ ಕೊಡ್ಬೇಕು, ಅವ್ರಿಗೂ ಕೊಡ್ಬೇಕು, ಅದು ಪ್ರಶ್ನೆ ಇಲ್ಲ. ಆ ವ್ಯಕ್ತಿತ್ವನೇ ಆ ಮನುಷ್ಯನ ಹತ್ರ ಇಲ್ಲ ಅಂದಾಗ ನಾವು ಅಂಥವ್ರ ಜೊತೆಲಿ ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಒಂದು ಅವ್ರ ದಾಖಲೆ ಇದ್ರೆ ದಾಖಲೆ ಬಿಡುಗಡೆ ಮಾಡಿ, ನಮ್ದೇನು ಅಭ್ಯಂತರ ಇಲ್ಲ. ಸರ್ ಈಗ ಅವ್ರು ಬಂದ್ರೆ ನೀವು ಬರ್ತೀರಾ? ಅಲ್ಲ, ಅವ್ರ ದಾಖಲೆ ಬಿಡುಗಡೆ ಮಾಡ್ಕೊಳ್ಳಿ, ಅವ್ರ ಕಂಪ್ಲೇಂಟ್ ಕೊಡ್ಲಿ, ಎಲ್ಲಿ ಕೊಡ್ತಾರೆ ಕೊಟ್ಕೊಳ್ಳಿ, ನಾವೇನ್ ಬೇಡ. ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಇರ್ತಾರ ಅವ್ರಿಗೆ ದಾಖಲಾತಿ ಮುಖಾಂತರ ದೂರನ್ನು ಕೊಡ್ತಕ್ಕಂಥದ್ದು ಆಗ್ಬೇಕು. ನಮ್ಮ ಒಟ್ಟಿನಲ್ಲಿ ನಮ್ದೇನಪ್ಪಾ ಅಂದ್ರೆ ಪಾರದರ್ಶಕವಾದ ಚುನಾವಣೆ ಆಗ್ಬೇಕು. ಪಾರದರ್ಶಕವಾದ ಮತದಾರರ ಪಟ್ಟಿ, ಯಾರು ನಿಜವಾದ ಮತದಾರರಿದ್ದಾರೆ ಆ ಮತದಾರರು ಆ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಆಗ್ಬೇಕು. ಯಾರ್ಯಾರನ್ನೋ ತಂದು ಈ ವಾರ್ಡ್ನಿಂದ ಒಂದ್ 40 ಮಂದಿ 50 ಮಂದಿ ಆ ಕಡೆ ಹಾಕೋದು, ಆ ಕಡೆ ಈ ಕಡೆ ಹಾಕೋದು ಮಾಡಬಾರ್ದು. ಅದು ನಡೀತಾ ಇದೆ. ಆದ್ರಿಂದ ಸಂಬಂಧಪಟ್ಟ ಚುನಾವಣಾ ಆಯುಕ್ತರಿಗೆ ನಾನು ದೂರನ್ನು ಇವತ್ತು ಸಲ್ಲಿಸ್ತಾ ಇದ್ದೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದಕ್ಕೆ, ಜೊತೆಗೆ ಕೆಲವೊಂದಿಷ್ಟು ಸ್ಪಷ್ಟನೆಯನ್ನ ಕೊಡುವ ಕೆಲಸ ಕೂಡ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್.